ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್. ಮೊದಲಿಗೆ ಏನೇನು ಸಾಮಾನು ಬೇಕು ಅಂತ ನೋಡೋಣ. ಕಡಲೆ, ಉಪ್ಪು, ನೀರು, ಹುಚ್ಚೆಳ್ಳು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು, ಕೊತ್ತಂಬರಿ ಸೊಪ್ಪು, ಗಸಗಸೆ, ಎರಡು ಮೀಡಿಯಮ್ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಎಣ್ಣೆ, ಮಟನ್ ಸಾರು ಪುಡಿ, ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ, ಚಕ್ಕೆ, ಮೆಣಸು ನೋಡಿ ಯಾವ ಥರ ಐತೆ ಅಂತ, ಮಟನ್ ಸಾರು ಪುಡಿ, ಒಂದೋಳು ಕಾಯಿ ಮತ್ತು ಗಸಗಸೆ, ಲವಂಗ ನೋಡಿ ಎಲ್ಲ ನಾಲ್ಕರು ಉಪ್ಕೊತಾ ಇದ್ದೀನಿ ಇವಾಗ ಒಂದೊಂದಾಗಿ. ಶುಂಠಿ ನೋಡಿ ಯಾವ ಥರ ತೊಳೆದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಚಕ್ಕೆ, ಮೆಣಸು, ಲವಂಗ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆ ನಾನು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ರುಬ್ಕೋಬೇಕು ನೀಟಾಗಿ. ಅದನ್ನ ಮೊದಲಿಗೆ ನಾನು ಏನು ರುಬ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇರೋದು ನೀಟಾಗಿ. ನೋಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸಮೇತ ಹಾಕಿ ಇದು ಫಸ್ಟ್ ಪೇಸ್ಟ್ ನಾನು ಮಾಡ್ಕೊತಾ ಇರೋದು. ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಖಾರದ ಪುಡಿ, ಮಟನ್ ಸಾರು ಪುಡಿ ಹಾಕಿದ್ದೀನಿ. ಇಲ್ಲಿ 2-3 ಸ್ಪೂನ್ ಖಾರದ ಪುಡಿ ತಂದಿದ್ದೀನಿ, ಮಟನ್ ಸಾರು ಪುಡಿನ. ನೋಡಿ ಯಾವ ಥರ ತಂದಿದ್ದೀನಿ ಅಂತ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೇ ನೀಟಾಗಿ ಕಟ್ ಮಾಡೋಕೆ ಹಾಕೊಂಡಿದ್ದೀನಿ ನಾನು. ನೀವು 4 ಹೋಳು ಮಾಡೋಕೆ ಹಾಕೋಬೋದು. ಬೇಡ ಅಂದರೆ ಕಟ್ ಮಾಡೋದೇನು ಬೇಡ ಅಂದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಅಷ್ಟು ನೀಟಾಗಿ ತೊಳೆದ್ಬಿಟ್ಟು ಹಾಕಬೇಕು. ಯಾವುದೇ ರೀತಿ ಮಣ್ಣಿಗೆ ಇರಬಾರ್ದು. ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ನೀರು ಹಾಕಿ ಟೊಮೊಟೊ ಹಾಕಿ ರುಬ್ತಾಯಿದ್ದೀನಿ ನೀಟಾಗಿ. ನುಣ್ಣಗೆ ಪೇಸ್ಟ್ ಆಗಬೇಕು. ಇದನ್ನ ಖಾರದ ಪುಡಿ ಪೇಸ್ಟ್ ಅಂತ ಕರಿತಾಯಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಗಸಗಸೆ ಮತ್ತು ಕಾಯಿ ತುರಿನ ರುಬ್ಕೊತಾ ಇದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಕಡಲೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ನೀರು ಹಾಕಿ ನೀಟಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು ನೀಟಾಗಿ. ಪೇಸ್ಟ್ ಆಗಬೇಕು ಕರೆಕ್ಟಾಗಿ. ಇದನ್ನ ಕಾಯಿ ಪೇಸ್ಟ್ ಅಂತ ಕರಿತಾಯಿದ್ದೀನಿ ನಾನು ಇವಾಗ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ 3-4 ಥರ ರುಬ್ಕೊಂಡಿರೋದ್ರಿಂದ ನಾನು ಒಂದೊಂದಕ್ಕೆ ಹೆಸರು ಇಡ್ತಾಯಿದ್ದೀನಿ ಅಷ್ಟೇ. ನೀವು ವಿಡಿಯೋದೊಳಗೆ ನೀಟಾಗಿ ತೋರಿಸಿದ್ದೀನಿ. ವಿಡಿಯೋದಲ್ಲಿ ನೋಡಿ ರುಬ್ಕೊಳ್ಳೋದನ್ನ ಫಸ್ಟೇ ತೋರಿಸ್ತಾಯಿದ್ದೀನಿ ನಾನು ಈ ವಿಡಿಯೋದಲ್ಲಿ. ನೀಟಾಗಿ ನೋಡ್ಕೊಳ್ಳಿ. ಇದು ಅಷ್ಟೇ ನೀರು ಹಾಕೊಂಡು ಒಂದು ಸ್ವಲ್ಪ ರುಬ್ಕೋಬೇಕು. ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಕಾಯಿ ತುರಿ ಮತ್ತು ಗಸಗಸೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾಟಿ ಕೋಳಿ ಸಾಂಬಾರಿಗೆ. ಅದಕ್ಕೆ ಗಸಗಸೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 3-4 ಸ್ಪೂನ್ ಗಸಗಸೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಕಡಲೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಡಲೆ ಆಪ್ಷನಾಗಿ ಬೇಕಾದ್ರೆ ಹಾಕೋಬೋದು ನೀವು. ನೋಡಿ ಯಾವ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ನೆಕ್ಸ್ಟು ಹುಚ್ಚೆಳ್ಳು ತಗೋಬೇಕು. ಒಂದು 5-6 ಸ್ಪೂನ್ ಹುಚ್ಚೆಳ್ಳು ತಗೋಬೇಕು. ಹುಚ್ಚೆಳ್ಳು ಅಷ್ಟೇ ಕ್ಲೀನ್ ಮಾಡಿರಬೇಕು. ಕಲ್ಲು ಮಣ್ಣೆಲ್ಲ ಇದ್ರೆ ಹಾಕಬೇಡಿ. ಕ್ಲೀನ್ ಮಾಡ್ಕೊಂಡು ಹುಚ್ಚೆಳ್ಳು ಮಾಡ್ಕೊಳ್ಳಿ. ನೀರು ಹಾಕೊಂಡು ನೀಟಾಗಿ ರುಬ್ಕೋಬೇಕು. ಇದು ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ. ನೆಕ್ಸ್ಟು ಚಿಕನ್ ಏನೇನು ಬೇಕು ಅಂದರೆ ನಾಟಿ ಕೋಳಿ ಚಿಕನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ. ಇದು ನಮ್ಮ ಮನೇಲಿರೋ ಕೋಳಿ ಕುಯ್ದಿರೋದು. ನೋಡಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, 3-4 ಸ್ಪೂನ್ ಎಣ್ಣೆ. ಚಿಕನ್ ಹಾಕಬೇಕು. ಎಲ್ಲ ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಚಿಕನ್ನ ನೀಟಾಗಿ ತೊಳೆದಿರಬೇಕು. ಎಲ್ಲ ನೀಟಾಗಿ ಹಾಕಬೇಕು. ಇದು ಪ್ಯೂರ್ ನಾಟಿ ಕೋಳಿನೇ, ನಮ್ಮ ಮನೆಯಲ್ಲೇ ಸಾಕಿರೋ ನಾಟಿ ಕೋಳಿ. ನೋಡಿ ಎಲ್ಲ ಚಿಕನ್ ನೀಟಾಗಿ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಒಂದು ಸ್ವಲ್ಪನೇ ಹಾಕಬೇಕು. ಯಾಕೆ ಅಂದರೆ ಕೋಳಿಲೇ ಒಂದು ಸ್ವಲ್ಪ ಎಣ್ಣೆ ಬರ್ತದೆ. ಎಲ್ಲ ನೀರನ್ನೆಲ್ಲ ಸೋಸಿ ಕೋಳಿಯಿಂದ ಎಲ್ಲ ನೀರು ಹಾಕಬೇಕು. ಚಿಕನ್ನ ತೊಳೆದಿರೋ ನೀರು ಒಂದು ಸ್ವಲ್ಪನೂ ಇರಬಾರ್ದು ಚಿಕನಲ್ಲಿ. ಒಂದು 3-4 ಡ್ರಾಪ್ ಇದ್ದರೆ ಓಕೆ. ಜಾಸ್ತಿ ಇರಬಾರ್ದು ಚಿಕನಲ್ಲಿ ನೀರು. ನೋಡಿ ಎಲ್ಲ ಚಿಕನ್ ಹಾಕ್ತಾಯಿದ್ದೀನಿ ನಾನು. ತಿರುಗ್ತಾ ಇರಬೇಕು ಆವಾಗವಾಗ, ಅಂದಿಡ್ಕೊಬಿಡ್ತೀರ ಅಂದರೆ. ಚಿಕನ್ ಅಲ್ಲೇ ಇರೋದು ಒಂದು ಸ್ವಲ್ಪ ನೀರು ಇರುತ್ತೆ. ಹಂಗಾಗಿ ಏನು ತಲೆ ಕೆಡಿಸ್ಕೊಂಡಿಲ್ಲ ಇವಾಗ. ನೋಡಿ ಯಾವ ಥರ ತಿರುಗ್ತಾ ಇದ್ದೀನಿ ಅಂತ. ನೋಡಿ ಅಷ್ಟು ಪುಡಿ ಹಾಕೋತಿದ್ದೀನಿ. 2-3 ಸ್ಪೂನ್ ಹಾಕೋತಾಯಿದ್ದೀನಿ ನಾನು ಅಷ್ಟು ಪುಡಿನ. ನೀಟಾಗಿ ತಿರುಗಬೇಕು ಅದನ್ನು ಅಷ್ಟು ಪುಡಿನೂ. ನೀರು ನೋಡಿ ಯಾವ ಥರ ಬರ್ತೈತೆ ಅಂತ ಕೋಳಿಯಿಂದ. ನೀಟಾಗಿ ತಿರ್ಕೋಬೇಕು.
ನೋಡಿ ಯಾವ ಥರ ತಿರುಗ್ತಾ ಇದ್ದೀನಿ ಅಂತ. ಹಣ್ಣಿಡ್ಕೊಳಕ್ಕೆ ಬಿಡಬಾರ್ದು, ನೀಟಾಗಿ ತಿರುಗ್ತಾ ಇರಬೇಕು. ನೀರು ಎಷ್ಟೈತೆ ಅಂತ ನೋಡ್ತಾರೆ ಅವಾಗವಾಗ. ನೋಡಿ ಯಾವ ಥರ ನೀರು ಬರ್ತೈತೆ ಅಂತ ಕೆಳಗಡೆ. ನಾವು ರುಬ್ಬಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೈತೆ ಅದನ್ನ ಹಾಕ್ತಾಯಿದ್ದೀನಿ ನಾನು ಇವಾಗ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಂದು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇಲ್ಲಿ ಹಾಕ್ತಾಯಿದ್ದೀನಿ ನಾನು. ಫಸ್ಟ್ನೇ ಪೇಸ್ಟ್ ನಾನು ಏನು ತೋರಿಸಿದ್ದೀನಿ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಚಿಕನ್ ಆಲ್ರೆಡಿ. ನೋಡಿ ಎಲ್ಲ ಕಡೆ ತಿರ್ಕೋಬೇಕು ನೀಟಾಗಿ. ನೋಡಿ ಇಲ್ಲೂ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾವುದು ಏನು ರುಬ್ಬಿದ್ದೆ ಅಂತ ಅದನ್ನ ನಿಮ್ಗೊಂದು ಐಡಿಯಾ ಬರಲಿ ಅಂತ ಅಷ್ಟೇ. ಮಿಕ್ಸಿನ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಬೇಕಾದ್ರೆ ನೀವು ನೀರು ಹಾಕೋಬೋದು. ಇಲ್ಲಿ ಉಪ್ಪು ಹಾಕ್ತಿದ್ದೀನಿ ನೋಡಿ, ಒಂದು ದಪ್ಪ ಕ್ಲೋಸ್ ಮಾಡಿದ್ದೀನಿ. ಬೇಕಾದ್ರೆ ನಿಮ್ಗೆ ಆಪ್ಷನ್ ಒಂದು ಈರುಳ್ಳಿ ಹಾಕಿದ್ರೆ ಸುಮ್ಮನೆ ನಿಮ್ಗೆ ಏನಾದ್ರು ಬೇಕಂತ ಹಾಕೊಳ್ಳಿ ಈರುಳ್ಳಿ. ಆಪ್ಷನಲ್ಲಿ ಈರುಳ್ಳಿ ಹಾಕಿದ್ರೆ ನಾವು ಸುಮ್ಮನೆ. ನೋಡಿ ಯಾವ ಥರ ಸುಂದೈತೆ ಅಂತ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡಿದ್ವಲ್ಲ ಅದು ಯಾವ ಥರ ಕಾಣಿಸ್ತೈತೆ ಅಂತ. ನೆಕ್ಸ್ಟು ಖಾರದ ಏನು ಮಾಡ್ಕೊಂಡಿದ್ದು ಆ ಖಾರದ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ ನಾನು. ನೋಡಿ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಖಾರದ್ದು ಏನೈತೆ ಅದನ್ನ ಖಾರದ ಪುಡಿ ರುಬ್ಕೊಂಡಿದ್ವಲ್ಲ ನಾವು, ಟೊಮೊಟೊ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ. ನೋಡಿ ಮಿಕ್ಸಿಂದೆಲ್ಲ ನೀಟಾಗಿ ಎಲ್ಲ ಬಳ್ಳಿ ಹಾಕ್ತಾಯಿದ್ದೀನಿ. ಮಿಕ್ಸಿಲಿ ಯಾವುದೇ ರೀತಿ ಮಸಾಲೆ ಉಳ್ಕೊಬಾರ್ದು. ಒಂದು ಸ್ವಲ್ಪ ಬೇಕಾದ್ರೆ ನೀರನ್ನೆಲ್ಲನೂ ಮಿಕ್ಸಿಗೆ ಹಾಕಿ ನೀಟಾಗಿ ಹಾಕಬೇಕು. ಕುಕ್ಕರ್ಗೆ ನೀರು ಹಾಕ್ತಾಯಿದ್ದೀನಿ ನೋಡಿ, ತೊಳೆದಾಕ್ತಾಯಿದ್ದೀನಿ ಯಾವ ಥರ ತೊಳೆದಾಕ್ತಾಯಿದ್ದೀನಿ ಅಂತ. ಕ್ಯಾಪ್ನು ಅಷ್ಟೇ, ಕ್ಯಾಪ್ನು ನೀಟಾಗಿ ತೊಳೆದು ಹಾಕಬೇಕು. ಖಾರ ಪುಡಿ ಏನೈತೆ ಅದೆಲ್ಲ ನೀರೆಲ್ಲ ಹಾಕಿ ಬಿಡ್ತಾಯಿದ್ದೀನಿ ನೋಡಿ. ಈಗ ನೋಡಿ ಖಾರ ಹಾಕಿದ್ಮೇಲೆ ಖಾರದ ನೀರು ಯಾವ ಥರ ಕಾಣಿಸ್ತೈತೆ ಅಂತ, ಖಾರದ ಪುಡಿ ನೀರು ಮಸಾಲೆ ಯಾವ ಥರ ಕಾಣಿಸ್ತೈತೆ ಅಂತ ನೀಟಾಗಿ ತಿರ್ಕೋಬೇಕು. ನೋಡಿ ಯಾವ ಥರ ತೆಳ್ಳು ಕಾಣಿಸ್ತೈತೆ. ಇದನ್ನ ಖಾರ ನೀರು ಅಂತ ಕರೀತಾರೆ, ಖಾರದ ನೀರು ಅಂತ. ನೋಡಿ ಖಾರದ ನೀರು ಯಾವ ಥರ ಕಾಣಿಸ್ತೈತೆ ಅಂತ. ಇವಾಗ ನಾನು ಖಾರದ ಪುಡಿ ಮತ್ತು 1 ಸ್ಪೂನ್ ಧನಿಯಾ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ನೀವು ಹಾಕೋಬೋದು. ನಮ್ಮ ಖಾರ ಇಷ್ಟ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಖಾರದ ಪುಡಿ ಕೊಟ್ಟಿರೋದ್ರಿಂದ ಏನು ಪರವಾಗಿಲ್ಲ, ಇದೇನು ಹಾಕಿದ್ರು ನಡೆದಿದೆ, ಹಾಕೋದೇವ್ರು ನಡೆಯುತ್ತೆ. ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ ನಾನು. ನೋಡಿ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ತಿರುಗ್ತಾ ಇದ್ದೀನಿ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಖಾರದ ನೀರು. ಯಾವುದೇ ರೀತಿ ಇನ್ನೂ ಮಸಾಲೆ ಆ್ಯಡ್ ಮಾಡಿಲ್ಲ, ಆದರೂ ಯಾವ ಥರ ಕಾಣಿಸ್ತೈತೆ ನೋಡಿ. ಈಗ ಎಷ್ಟು ಬೇಕಷ್ಟು ನೀರನ್ನ ನೀಟಾಗಿ ಹಾಕೋಬೇಕು ನೀವು. ನೋಡಿ ಇನ್ನೊಂದು ಸ್ವಲ್ಪ ತಿರುಗಿಬಿಡಿ. ಲೋ ಫ್ಲೇಮಲ್ಲಿ ಇಟ್ಟು ವಿಷಲ್ ಹಾಕಬೇಕು. 4 ವಿಷಲ್ ಬರೆಸ್ಬೇಕು. ನೋಡಿ ಲೋ ಫ್ಲೇಮಲ್ಲೇ ಬೇಯಬೇಕು ಆದಷ್ಟು ನೀವು, ಆವಾಗಲೇ ಯಾವಾಗಲೂ ನೀಟಾಗಿ ಬೇಯೋದು ಚಿಕನ್ನು. ಈಗ ರುಬ್ಬಿರೋಂಥ ಕಾಯ್ದು ಏನೋ ರುಬ್ಕೊಂಡಿರ್ತೀವಿ ಮಿಕ್ಸರ್ನ, ಗಸಗಸೆ ಎಲ್ಲನೂ ಅದನ್ನ ಹಾಕಬೇಕು. ಕಾಯಿ ಗಸಗಸೆ ಹಾಕೊಂಡು ರುಬ್ಕೊಂಡಿರ್ತೀವಲ್ಲ ಅದನ್ನ ನೀಟಾಗಿ ಹಾಕಬೇಕು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಉದುರಿಸಿ, ಫ್ಲೇವರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದಾಗ. ನೋಡಿ ಕಾಯಿ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತೈತೆ ಅಂತ. ನೋಡಿ ಕುದಿಯೋಕ್ಕೆ ಬಿಡಬೇಕು ಹಂಗೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಕುದಿಯೋಕ್ಕೆ ಶುರುವಾಗೈತೆ. 4 ವಿಷಲ್ ಬರ್ಸ್ಕೊಂಡಿದ್ದೀನಿ ಇಲ್ಲಿ ನಾನು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಒಳ್ಳೆ ಟೇಸ್ಟು. ನೆಕ್ಸ್ಟು ಹುಡ್ಚಳಿ ಏನು ಹುರ್ಕೊಂಡಿರ್ತೀವಿ ಅದನ್ನ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಕ್ಯಾಪ್ಗೆಲ್ಲ ನೀಟಾಗಿ ನೀರು ಹಾಕಿ ತೊಳೆದು ಯಾವ ಥರ ಸೋಸ್ಕೊತಾ ಇದ್ದೀನಿ ನೋಡಿ, ಯಾವ ಥರ ಹಾಕ್ತಿದ್ದೀನಿ ಅಂತ. ಅದರಲ್ಲಿರೋದೆಲ್ಲ ತೆಗಿಬೇಕು, ಎಣ್ಣೆ ಅಂಶ ಎಲ್ಲನೂ. ನೋಡಿ ನೀಟಾಗಿ ಹಾಕಬೇಕು. ದೊಡ್ಡದು ಇದ್ರೆ ದೊಡ್ಡದು, ಜಾಲರಿ ಇದ್ರೆ ಜಾಲರಿ, ಹಸಿಟ್ಟು ಒಂಟಿ ಹಾಕಿರ್ತೀವಲ್ಲ ಆ ಜಾಲರಿಲೂ ಮಾಡ್ಕೋಬೋದು. ನೋಡಿ ಯಾವ ಥರ ಬರ್ತೈತೆ ಅಂತ. ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀಟಾಗಿ ಕಲಸಿ ಬಿಡಬೇಕು. ನೀಟಾಗಿ ಕಲಸಿ ಬಿಡಬೇಕು ನೀಟಾಗಿ ಹುಚ್ಚಳನ್ನ. ನೋಡಿ ಯಾವ ಥರ ಬರ್ತೈತೆ ಅಂತ. ವೈಟ್ಗೆ ನಿಧಾನಕ್ಕೆ ಮಾಡಬೇಕು. ನೋಡಿ ಯಾವ ಥರ ಕೊನೆಗೆ ಯಾವ ಥರ ಕಾಣಿಸ್ತೈತೆ ಅಂತ. ನೋಡಿ ಎಲ್ಲ ಹಿಂಡಿ ನೀಟಾಗಿ ಆ ಕಡೆಗೆ ಇಟ್ಕೋಬೇಕು ಸೈಡಲ್ಲಿ. ನೋಡಿ ಹುಚ್ಚೆಲ್ಲ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತೈತೆ ಅಂತ. ಹುಚ್ಚೆಲ್ಲ ನೀರು ಬಿಟ್ಮೇಲೆ ಒಂದು 10 ರಿಂದ 15 ನಿಮಿಷ ಬೇಯಕ್ಕೆ ಬಿಡಬೇಕು. ಆಮೇಲೆ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಚಿಕನ್ ಎಲ್ಲ ಬೆಂದೈತೆ. ಇವಾಗ ನಾಟಿ ಕೋಳಿ ಸಾರು ರೆಡಿ ಆಗೈತೆ. ಇದನ್ನ ಮುದ್ದೆ ಜೊತೆ, ಅನ್ನದ ಜೊತೆ,
ಸಾಂಬಾರ್ ಜೊತೆ ಈ ಪೀಸ್ ತುಂಬ ಟೇಸ್ಟಿಯಾಗಿರುತ್ತೆ. ನಾಟಿ ಕೋಳಿ ಸಾರು ನೋಡಿ ಯಾವ ಥರ ಕುದೀತೈತಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. ಇದೇ ರೀತಿ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. ನನ್ನ ವಿಡಿಯೋದಲ್ಲಿ ಚಿಕನ್ ಗ್ರೇವಿ ಎಲ್ಲ ಐತೆ, ಚೆಕ್ ಮಾಡಿ. ಪೆಪ್ಪರ್ ಚಿಕನ್ ಎಲ್ಲ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಡೂ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ